ಸಾಮಾನ್ಯವಾಗಿ ಬೈಕ್ ಅಂತ ಹೇಳಿದ್ರೆ ನಾವು ರಸ್ತೆಯಲ್ಲಿ ಓಡಾಡುವಂತಹ ಬೈಕ್ ಅನ್ನ ನೋಡಿದೀವಿ. ಆದ್ರೆ ನೀರಿನಲ್ಲಿ ಓಡಾಡುವಂತಹ ಬೈಕ್ ಅದರ ಸಾಮರ್ಥ್ಯ ಯಾವ ರೀತಿಯಾಗಿರುತ್ತೆ, ಅದು ಯಾವ ರೀತಿಯಾಗಿ ರನ್ ಆಗುತ್ತೆ, ಅದೆಲ್ಲವನ್ನು ಕೂಡ ನಮ್ಮ ಈ ಒಂದು ಏರೋ ಇಂಡಿಯಾ 2025 ಅಲ್ಲಿ ಕಾಣಸಿಗ್ತಾ ಇದೆ. ನಾನು ನಿಮಗೆ ದೃಶ್ಯದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಇದ್ರಲ್ಲ, ಇದು ಸ್ಪಾಟ್ವಿನ್ ಅನ್ನುವಂತಹ ಒಂದು ಬೈಕ್. ಈ ಬೈಕ್ ಅನ್ನ ನಮ್ಮ ಕನ್ನಡಿಗರೇ ಡೆವಲಪ್ ಮಾಡಿರುವಂತದ್ದು. ಗೋಪಾಲನ್ ಏರೋಸ್ಪೇಸ್ ಅನ್ನುವಂತಹ ಒಂದು ಕಂಪನಿ, ಕನ್ನಡಿಗರದ್ದೇ, ಕರ್ನಾಟಕದ್ದೇ ಕಂಪನಿ ಈ ಒಂದು ಬೈಕ್ ಅನ್ನ ಡೆವಲಪ್ ಮಾಡಿರುವಂತದ್ದು. ಬಹಳ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂತಹ ಈ ಬೈಕ್ ಅಲ್ಲಿ ನೀರಿನಲ್ಲಿ ರೈಡ್ ಹೋದ್ರೆ ಅದು ಕೂಡ ಬಹಳ ಮಜವಾಗಿಯೇ ಇರುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದರಲ್ಲಿ ಒಂದಿಬ್ರು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಒಬ್ರು ಮುಂದೆ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಹಿಂದೆಗಡೆ ಕೂತ್ಕೊಳ್ಬಹುದು. ಇನ್ನು ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ಹೋಗೋದಕ್ಕೆ ಅವಶ್ಯಕತೆ ಏನೋ ಸಾಧ್ಯ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಅದು ಅಡ್ಜಸ್ಟೇಬಲ್, ಬೇಕಾದ್ರೆ ಅದನ್ನ ರಿಮೂವ್ ಮಾಡುವಂತಹ ಅವಕಾಶ ಕೂಡ ಇದೆ. ಇನ್ನ ನಿಮ್ಗೆ ಡೌಟ್ ಇರಬಹುದು ಅವ್ರು ಹೇಗೆ ಉಸಿರಾಟವನ್ನ ನಡೆಸ್ತಾರೆ ಅಂತ. ಸೊ ನೀವು ಈ ದೃಶ್ಯದಲ್ಲಿ ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಆಕ್ಸಿಜನ್ ಕೂಡ ಸ್ಟೋರ್ ಆಗಿರುತ್ತೆ. ಯಾರು ಅಂಡರ್ ವಾಟರ್ ಹೋಗ್ತಾರೆ ಅವರಿಗೆ ಉಸಿರಾಟವನ್ನು ನಡೆಸೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಅಂದ್ರೆ ಆಕ್ಸಿಜನ್ ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ, ಅವರಿಗೆ ಸೂಕ್ತವಾದಂತಹ ವ್ಯವಸ್ಥೆ ಇದೆ. ಇನ್ನು 10 ಮೀಟರ್ ಆಳದವರೆಗೂ ಕೂಡ ಈ ಒಂದು ಬೈಕ್ ಹೋಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಜೊತೆಗೆ ಗೋಪಾಲನ್ ಏರೋಸ್ಪೇಸ್ ನ ವರ್ಷಿಣಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್ ಹೇಳಿ, ಸೇಫ್ಟಿ ದೃಷ್ಟಿಯಿಂದ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ? ಆಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಲೈಕ್ ಸ್ಕೂಬಾ ಡ್ರೈವಿಂಗ್ ತರಾನೇ ಇದು ಅಂಡರ್ ವಾಟರ್ ಸ್ಕೂಟರ್ ಅಂತ. ಇದು ಮೋರ್ ಕನ್ವಿನಿಯೆಂಟ್ ದನ್. ಇಟ್ ವಿಲ್ ಗೋ ಅಪ್ ಟು 10 ಮೀಟರ್ ಡೆಪ್ತ್. ನಿಮ್ಮ ಬಾಡಿ ಎಲ್ಲ ವಾಟರ್ ಎಲ್ಲ ಇರುತ್ತೆ. ನಿಮ್ಗೆ ಇಲ್ಲಿಂದ ಮೇಲೆವರೆಗೆ ಆಕ್ಸಿಜನ್ ಸಪ್ಲೈ ಇರುತ್ತೆ ಮೇಡಮ್. ಇಲ್ಲಿ ಫುಲ್ ಆಕ್ಸಿಜನ್ ಇರುತ್ತೆ. ಅದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ವಾಟರ್ ನ ಕೆಳಗೆ ಫಿಲ್ ಮಾಡುತ್ತೆ. ಇದಷ್ಟು ಎನ್ಕ್ಲೋಸ್ ಇರಲ್ಲ. ಅಂಡ್ ಇಟ್ ವಿಲ್ ಗೋ ಅಪ್ ಟು 800 RPM ಸ್ಪೀಡ್. And we have knobs for controlling speed, and one more knob will be there for going up and down. And in case of emergency, we have one more button. If you push that button, the oxygen will cover all from top to bottom, so that this will come up and it will start floating. And you can see there one more, we will be connecting there. One of our person will be connected with you. So if in case anything happens, he will pull up. ಇದ್ರ ಸುತ್ತ ಯಾರಾದ್ರೂ ಒಂದಿಷ್ಟು ಜನ ಇರ್ತಾರಾ ಸೇಫ್ಟಿಗೆ ಡೈವರ್ಸ್? ಎಸ್ ಡೌನ್ ಅಲ್ಲೂ ಇರ್ತಾರೆ, ಮೇಲೂ ಇರ್ತಾರೆ ಹ್ಯಾಂಡ್ಲಿಂಗ್ ಇರ್ತಾರೆ. ಮಕ್ಕಳು ಹೋಗೋದಾದ್ರೆ ಅದು ಯಾವ ರೀತಿಯಾಗಿ ಸೇಫ್ ಇದೆ ಅಂತ? ನೀವು ಮಕ್ಕಳು ಕೂಡ ಹೋಗ್ಬೋದು ಅಂತ ಹೇಳಿ. ಮೇಡಮ್, ಯು ಕ್ಯಾನ್ ಸಿ ಹಿಯರ್ ಒಂದು ಬೆಲ್ಟ್ ಇದೆ. ಮಕ್ಕಳು ಇಲ್ಲಿ ಕುತ್ಕೋಬಹುದು. ಸ್ಕೂಬಾ ಡೈವಿಂಗು ಇದಕ್ಕೂ ಏನ್ ವ್ಯತ್ಯಾಸ? ಸ್ಕೂಬಾ ಡೈವಿಂಗ್ ಅಂದ್ರೆ ಒಂದೇ ಪರ್ಸನ್ ಹೋಗಕ್ ಸಾಧ್ಯ. ಅವರು ಆಕ್ಸಿಜನ್ ಎಲ್ಲ ಕ್ಯಾರಿ ಮಾಡಬೇಕು, ಮಾಸ್ಕ್ ಎಲ್ಲ ಹಾಕೋಬೇಕು. ಅದು ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಆಸ್ ಆಫ್ ವರ್ಕ್. But compared to this, you will be having, it's very convenient and easy. You can sit aramse, and you can, 2 people can sit, and even baby can go, and oxygen will be supplying nothing. You can just sit and you can try. That's it. SDRF ಅವರಿಗೆಲ್ಲ ಯೂಸ್ ಆಗೋ ತರ ಏನಾದ್ರೂ ಡೆವಲಪ್ ಮಾಡಬಹುದಾ ಸರ್? ಮ್ಯಾಮ್, NDRF, SDRF ಅವರೆಲ್ಲ ಇದನ್ನ ಯೂಸ್ ಮಾಡಬಹುದಾ? ಅವರಿಗೆ as of now it's for sports. We can implement that. We can customize as our requirements. ಇದಿಷ್ಟು ವರ್ಷಿಣಿ ಅವರು ನ್ಯೂಸ್ ಫಸ್ಟ್ ಗೆ ಕೊಡ್ತಾ ಇರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಕರ್ನಾಟಕದವರ ಕಂಪನಿ, ಕನ್ನಡಿಗರು ಡೆವಲಪ್ ಮಾಡಿರುವಂತಹ ಈ ಒಂದು ಬೈಕ್ ಮುಂದಿನ ದಿನಗಳಲ್ಲಿ ಆರ್ಮಿಯವರಿಗೂ ಕೂಡ ಯೂಸ್ ಆಗ್ಲಿ, ಸೇನೆಗೂ ಕೂಡ ಇದರ ಸದ್ಬಳಕೆ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.